ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನಿಜವಾಗ್ಲೂ ನಿಮ್ಮಿಬ್ಬರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಅದೇ ಟ್ರಾಫಿಕ್, ಅದೇ ಪೊಲ್ಯೂಷನ್ ನೋಡಿ ಬೇಸತ್ತೋಗ್ಬಿಟ್ಟಿದ್ವಿ. ಏನಂತ ಮೈಂಡ್ ರಿಲ್ಯಾಕ್ಸೇಷನ್, ನಿಜವಾದ ಮೆಡಿಟೇಷನ್ ಅದು. ಆ ಹಸಿರು, ಆ ಒಂದು ಮಳೆ, ಆ ಪರಿಸರ, ಇದನ್ನ ತೋರಿಸಿದ್ದಕ್ಕೆ ಧನ್ಯವಾದ ಕಣ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರಾಷ್ಟ್ರ ಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತ, ವಿಶ್ವ ಮಾನವ ಸಂದೇಶವನ್ನು ನೀಡಿದಂತ ಕುವೆಂಪು ಅವರ ಮನೆಗೆ ಹೋಗಿದ್ರಿ. ಆಹಾ, ನಿಜವಾಗಿ ನೋಡದೆ ಖುಷಿಯಪ್ಪ ಅವೆಲ್ಲ. ಆಕ್ಚುಲಿ ಯಾವಾಗ್ಲೂ ಹೇಳ್ತಾ ಇದ್ದೆ, ಅಮ್ಮ ಯಾವಾಗಲೂ ಒಂಟಿಯಾಗಿರ್ತಾರೆ, ಕಾಡಲ್ಲಿರ್ತಾರೆ. ಅಮ್ಮ ತನ್ನ ಬಾಲ್ಯವನ್ನ ತುಂಬಾ ಕಷ್ಟದಲ್ಲಿ ಕಳೆದಿದ್ರು. ಅದಕ್ಕೋಸ್ಕರ ಅಮ್ಮನ ಜೊತೆ ಒಬ್ಬ ಸ್ನೇಹಿತನಾಗಿ ನಾನು ಇರಬೇಕು, ಅಮ್ಮನ ಮುಂದಿನ ಜೀವನ ಸುಖಮಯವಾಗಿರ್ಬೇಕು ಅಂತ ಡ್ರೀಮ್ ಅಲ್ಲಿ ಇದ್ದಂಗೆ ಇರ್ಬೇಕು ಅಂತ. ಅದಕ್ಕೆ ಆಟ ಆಡ್ತಾ ಇರ್ತೀಯಲ್ವಾ? ಅಮ್ಮ ಖುಷಿ ಪಟ್ರ? ಎಸ್, ತುಂಬಾ ತುಂಬಾ ಖುಷಿ ಆದ್ರೆ. ಅಂದ್ರೆ ಅವರು ಜೀವನ ಪೂರ್ತಿ ಒಬ್ಬನೇ ಇರ್ತಾರೆ. ನಾವೆಲ್ಲ ಹೋದಾಗ ಅವ್ರಿಗೆ ಒಂಥರ ಹಬ್ಬದ ತರ ಫೀಲ್. ಅವ್ರಿಗೆ ಮೊನ್ನೆನೋ ಹಂಗೆ ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಸೊ ಅವ್ರಿಗೆ ಮಾತಾಡ್ಸೋರು ಯಾರು ಇಲ್ಲ. ನನಗೆ ಯಾವಾಗ್ಲೂ ಅದೇ ಫೀಲ್ ಆಗುತ್ತೆ. ಬಟ್ ನನ್ನ ಪ್ರೊಫೆಷನಲ್, ನಾನು ಇಲ್ಲಿ ಇರಲೇಬೇಕು. ನನಗೂ ತುಂಬಾ ಆಸೆ. ಈ ವೇದಿಕೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಬೇಗ ನನ್ನ ಅಮ್ಮನ ಜೊತೆ ಮತ್ತೆ ಅವ್ರ ಜೊತೆ ಬದುಕ್ಬೇಕು. ನಾನು ಅವ್ರ ಜೊತೆನೇ ಇರ್ಬೇಕು. ಅವ್ರು ಇಲ್ಲಿಗೆ ಬಂದ್ರೆ ಸೆಟ್ ಆಗಲ್ಲ. ಸೊ ನನ್ನ ಆಸೆನೇ ಅಷ್ಟು. ಅದೃಷ್ಟವಂತ ಕಣೆಯ ನೀನು. ನಿನ್ನ ತಾಯಿನ ನೋಡಿದ್ರೆ ಎಷ್ಟೊಂದು ನನಗೆ ಹೊಟ್ಟೆ ಕಿಚ್ಚಾಗತ್ತೆ. ಏನಪ್ಪ ಇಷ್ಟು ಚೆನ್ನಾಗಿದ್ದಾರೆ, ಒಳ್ಳೆ ಫ್ರೆಂಡ್ಸ್ ತರ ಇದ್ದಾರೆ ಅಂತ. ನಿಮ್ಮಿಬ್ಬರ ಕರೆ ಉಸಿರಿವರೆಗೂ ಅದೇ ತರ ಇರಿ, ಖುಷಿಯಾಗಿದೆ ಅಷ್ಟೇ. ಅಂದ್ರೆ ನಾನ್ ಮಗುವಾಗಿರೋ ವಯಸ್ಸು ಮುಗ್ದೋಗಿದೆ, ಈಗ ಅವ್ರು ಮಗು ಆಗ್ತಾ ಇದಾರೆ. ಆ ಮಗು ನಾನು ನೋಡ್ಕೊಬೇಕು, ಅಷ್ಟೇ ಆಸೆ. ಸುಧಾರಾಣಿ ಮೇಡಮ್, ಹುಲಿ ಕಾರ್ತಿಕ್ಗೆ ಅಮ್ಮನೇ ಸರ್ವಸ್ವ, ಅಮ್ಮನೇ ಅವನ ಜಗತ್ತು. ಸೊ ಅಮ್ಮನಿಗೋಸ್ಕರ ಇಷ್ಟೆಲ್ಲ ಸಾಧನೆ ಮಾಡ್ಕೊಂಡು ಬಂದಿಯಾನೆ. ಅಮ್ಮನ ವ್ಯಕ್ತಿತ್ವವನ್ನ ಮರೆಯಕ್ಕಾಗದಿರೋಂಥ ಒಂದು ಗಿಫ್ಟ್ ಇದೆ. ದಯವಿಟ್ಟು ಅದನ್ನ ನಿಮ್ಮ ಕೈಯಾರೆ ಹುಲಿ ಕಾರ್ತಿಕ್ಗೆ ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ನಮ್ಮ ಆಸೆ ಕೂಡ. ರಿವೀಲ್ ಮಾಡೋದ್ರ ಮೂಲಕ ಅವನಿಗೆ ಒಂದು ಗಿಫ್ಟ್ ನ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಶ್ರೀಮತಿ ತುಳಸಿ, ಹುಲಿ ಕಾರ್ತಿಕ್ ಅವರ ತಾಯಿಯ ಹೆಸರದು. ಅವರ ಕೈಗಳು ಮತ್ತು ಅವರ ಪಾದದ ಗುರುತದು ನೋಡಿ. ಆ ತುತ್ತು ತಿನ್ನಿಸಿದಂತಹ ಕೈಗಳು, ಅವನ ಕಾಡಲ್ಲಿ ಓಡಾಡಿಸಿದಂತ ಕಾಲ್ಗಳದು, ನಡೆದಾಡೋ ದೈವ ಅಂತೀವಲ್ಲ, ಅದು ಅಮ್ಮ ಅನ್ನೋದಕ್ಕಿಂತ ಬೇರೆ ಯಾವ ವರ್ಡು ಬರೋದಿಲ್ಲ. ಆ ಪಾದ, ಆ ಒಂದು ಆಶೀರ್ವಾದದ ಕೈ ಯಾವಾಗ್ಲೂ ನಿನ್ನ ಜೊತೆ ಇರ್ಲಿ ಅಂತ ಈ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಈ ಕೈಯಲ್ಲಿ ಮತ್ತೆ ಕಾಲಲ್ಲಿ ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ, ಅದ್ರಲ್ಲಿ ಬರೀ ಕುಯ್ಕೊಂಡಿರೋದು. ಆ ಕೈ ತುಂಬಾ ಕಷ್ಟಪಟ್ಟಿರೋದೇ ಕಾಣಿಸುತ್ತೆ. ಈ ಕಾಲು, ಈ ಕೈ ನನಗೋಸ್ಕರ ಸ್ವಲ್ಪ ಕಷ್ಟಪಟ್ಟಿಲ್ಲ. ನಾನು ಯಾವಾಗ್ಲೂ ಅನ್ಕೊಂತೀನಿ, ನಮ್ಮಮ್ಮ ಇಲ್ಲ ಅಂದ್ರೆ ನಾನು ಆ ಊರಿಗೆ ಹೆಂಗಪ್ಪ ಹೋಗ್ಲಿ, ನನಗಂತ ಯಾರು ಕಾಯ್ತಾರೆ? ಈ ಕೈನೂ ಕಾಯಲ್ಲ, ಕಾಲೂ ಕಾಯಲ್ಲ. ಮೋಸ್ಟ್ಲಿ ಇದ್ರಕ್ಕಿಂತ ಬೆಸ್ಟ್ ಗಿಫ್ಟ್ ನನಗೆ ಇನ್ನೊಂದಿಲ್ಲ ಅನ್ಸುತ್ತೆ. ನಮ್ಮಮ್ಮ ಯಾವಾಗ್ಲೂ ಅನ್ಕೊಳ್ತಾ ಇರ್ತೀನಿ, ನಮ್ಮ ಅಮ್ಮಂದೊಂದು ದೊಡ್ಡ ಪುತ್ಥಳಿ ಮಾಡಿಸ್ಕೊಂಡು ನಾನು ಯಾವಾಗ್ಲೂ ಜೊತೆಲಿ ಇರಬೇಕು ಅಂತ. ಅಮ್ಮ, ನಿನ್ ಕಣ್ಣಲ್ಲಿ ಯಾವತ್ತೂ ನೀರು ಹಾಕ್ಸಲ್ಲ. ಇದೆಷ್ಟು ಕಷ್ಟಪಟ್ಟಿದೆಯೋ ಅದ್ರ 10 ಪಟ್ಟು ಸುಖ ತೋರಿಸ್ತೇ. ನಾನು ಇಲ್ಲಿಂದ ಹೋಗಲ್ಲ, ತೋರಿಸ್ತೀನಿ. ಥ್ಯಾಂಕ್ ಯು ಜಿ. ಇದನ್ನೆಲ್ಲ ಮಾಡ್ಬೋದು ಅಂತ ನನಗೆ ಇವತ್ತಿಗೂ ಗೊತ್ತೇ ಇರಲಿಲ್ಲ. ಇದಕ್ಕಿಂತ ಇನ್ನೇನೂ ಇಲ್ಲ ಸರ್. ಥ್ಯಾಂಕ್ ಯು. ನನಗೊಂದು ದೇವಸ್ಥಾನನೇ ಕಟ್ಸ್ಕೊಟ್ಟಷ್ಟು ಖುಷಿ ಇದೆ. ಇದು ಯಾವಾಗಲೂ ನಮ್ಮನೆ ದೇವ್ರ ಗುಡಿಲೇ ಇಟ್ಕೊಂಡಿರ್ತೀನಿ. ಸುಧಾರಾಣಿ ಮೇಡಮ್, ಏನ್ ಹೇಳ್ತಾರೆ ಈ ಒಂದು ಬಾಂಧವ್ಯಕ್ಕೆ? ಪ್ರಪಂಚದಲ್ಲಿ ತಾಯಿ ಮಕ್ಕಳಿಗೆ ಬಾಂಧವ್ಯಕ್ಕಿಂತ ಬೇರೆ ಯಾವುದು ದೊಡ್ಡ ಬಾಂಧವ್ಯ ಖಂಡಿತ ಇರೋದಕ್ಕೆ ಸಾಧ್ಯ ಇಲ್ಲ. ಅವ್ರ ತಾಯಿಗೆ ನನ್ನ ನಮಸ್ಕಾರಗಳು. ಏಕೆಂದರೆ ತುಳಸಿ ಅನ್ನೋ ಹೆಸರು ತಕ್ಕ ಹಾಗೆ ಅವರು ಅಷ್ಟೇ ಒಂದು ಮುಗ್ಧತೆಯಿಂದ, ಒಂದು ನಿಷ್ಕಲ್ಮಶವಾದ ಪ್ರೀತಿ ಕೊಟ್ಟು ಇಂಥ ಒಳ್ಳೆ ಮಗನ್ನ ಬೆಳೆಸಿದ್ದಾರೆ. ಯಾಕೆಂದರೆ ಅವ್ರ ತಾಯಿನ ಯಾವತ್ತೂ ನೋಯಿಸಬಾರ್ದು. ನಾನು ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ಮನುಷ್ಯನಾಗಿ ಬದುಕಬೇಕು ಅಂತ ಹೇಳ್ತಾರಲ್ಲ, ಅದು ತುಂಬ ಮುಖ್ಯ. ನನ್ನ ತಾಯಿ ಹಾಕೊಟ್ಟಿದ್ದ ದಾರಿಲಿ ನಡೀತೀನಿ ಅಂತ ಹೇಳ್ತಿರಲ್ಲ, ವೆರಿ ಗುಡ್, ಎಕ್ಸಲೆಂಟ್. ನಿಮಗೆಲ್ಲ ಒಳ್ಳೇದಾಗಲಿ. ನಿಮ್ಮ ಮತ್ತು ನಿಮ್ಮ ತಾಯಿ ಬಾಂಧವ್ಯ ಹೀಗೆ ಯಾವಾಗಲೂ ಚೆನ್ನಾಗಿರಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಚ್ಚು, ನನಗೆ ಮಾತೇ ಬರ್ತಿಲ್ಲ. ಫಸ್ಟ್ ಆಫ್ ಆಲ್ ಈ ಗಿಫ್ಟ್ ನೋಡಿದ್ಮೇಲೆ ತುಂಬ ಶ್ರೇಷ್ಠವಾಗಿರುವಂಥ ಒಂದು ಬಹುಮಾನ ನಿನಗೆ ಈ ವೇದಿಕೆ ಮೇಲೆ ಸಿಕ್ಕಿರೋದು. ಜೊತೆಗೆ VT ಸಿನಿಮಾಟೋಗ್ರಫರ್ ಯಾರು? ಸಕ್ಕದಾಗಿತ್ತಲ್ಲ. ನಂಗೆ ಸಿನಿಮಾ ನೋಡ್ದಂಗೆ ಅನಿಸ್ತಿದೆ. ರಮೇಶ್ ಸರ್ DOP, ರಾಹುಲ್ ಸರ್ ಡೈರೆಕ್ಷನ್ ಮಾಡಿದ್ದು. ರಾಹುಲ್ ಸರ್, ರಮೇಶ್ ಸರ್, ವಂಡರ್ಫುಲ್ ವಿಜುವಲ್ಸ್, ಬ್ಯೂಟಿಫುಲಿ ಡೈರೆಕ್ಟೆಡ್. ಅಂದರೆ ಡೈರೆಕ್ಷನ್ ಅನ್ನೋದಕ್ಕಿಂತ
ತುಂಬಾ ಕ್ಯಾಂಡಿಡ್ ಆಗಿದೆ. ಅದನ್ನ ನೀವು ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದೀರಾ. ವೆರಿ ಕ್ಯಾಂಡಿಡ್. ರಾಹುಲ್ ಒಂದ್ಸರಿ ಬಂದ್ಬಿಡಪ್ಪ ವೇದಿಕೆ ಮೇಲೆ. ಬನ್ನಿ, ನೀವು ಬಂದ್ಬಿಡಿ ರಮೇಶ್. ಇದಕ್ಕೆ ಕ್ರೆಡಿಟ್ ಆಕ್ಚುಲಿ ಟೀಮ್ಗೆ ಕೊಡಬೇಕು. ಅವ್ರ ಈ ಸ್ಟೋರಿ ಲೈನ್ ಈ ತರ ಬೇಕು, ಹುಲಿದು ಈ ತರ ತೋರಿಸ್ಬೇಕು ಅವ್ನು ಬದುಕು ಅಂತ ನನಗೆ ನಮ್ಮ ಡೈರೆಕ್ಟರ್ ಪ್ರವೀಣ್ ಮತ್ತೆ ಅನಿಲ್ ಸರ್ ಅಂಡ್ ಕಂಪ್ಲೀಟ್ ಟೀಮ್ ಏನಿದ್ದಾರೆ ನಮ್ಮ ಕ್ರಿಯೇಟಿವ್ ಟೀಮ್ ಅವರು ಫಸ್ಟ್ ಇದನ್ನ ಸ್ಟ್ರಕ್ಚರ್ ಹಾಕೊಟ್ರು. ಆಕ್ಚುಲಿ ಈ ಸಿನಿಮಾಟೋಗ್ರಫಿ ಇಷ್ಟು ಚೆನ್ನಾಗಿ ಬರಬೇಕು ಅಂದ್ರೆ ಒಂಚೂರು ಸ್ವಾರ್ಥ ಬಿಟ್ಟು ಹೇಳಬೇಕು ಅಂದ್ರೆ ಇದಕ್ಕೆ ಹುಲಿಗೆ ಜಾಸ್ತಿ ಕ್ರೆಡಿಟ್ ಕೊಡಬೇಕು. ಆಕ್ಚುಲಿ ಅವನು ಇದನ್ನ ಪ್ಲಾನ್ ಮಾಡಿ, ಅಣ್ಣ ನಮ್ಮೂರಲ್ಲಿ ಈ ತರ ಇದೆ, ನಮ್ಮೂರಲ್ಲಿ ಈ ತರ ಜಾಗ ಇದೆ, ಈ ತರ ನೇಚರ್ ಇದೆ, ಪ್ರತಿಯೊಂದು ನಿದ್ದೆ ಮಾಡ್ದೇನೆ ಶೂಟಿಂಗ್ ಟೈಮಲ್ಲೂ ಅಷ್ಟು ಸಪೋರ್ಟ್ ಮಾಡ್ದ. ಅಂಡ್ ಟೀಮ್ ಅಂತೂ ನಿಜವಾಗ್ಲೂ ಊಟ ಬಿಟ್ವಿ ಅಂಡ್ ಮಳೆ ಇತ್ತು, ಬಟ್ ಆದ್ರೂ ಇಲ್ಲ ಇದು ನೆಕ್ಸ್ಟ್ ಹೋಗ್ಬೇಕು ಅಂತ ಕೊಂಡು ಮಾಡಿದಕ್ಕೆ ಈ ಔಟ್ಪುಟ್. ಸೊ ಥ್ಯಾಂಕ್ ಯು. ಎಫರ್ಟ್ ಕಾಣಿಸ್ತಾ ಇದೆ. ಜೋರಾಗಿ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕವಿತೆಗಳು ನಿಮ್ಮೂರಲ್ಲಿ ಪ್ರಕೃತಿಯಾಗಿ ರಾರಾಜಿಸುತ್ತಿದೆ ಅಂತ ಅನ್ನಿಸ್ತು ಕಣ ನೋಡ್ತಿರ್ಬೇಕಾದ್ರೆ ನಾವು. ಅದು ಫಸ್ಟ್ ಅದನ್ನ ಹಾಕಿದ ತಕ್ಷಣನೇ ವಿಡಿ ಗೆದ್ದುಬಿಡ್ತು. ಆ್ಯಕ್ಚುಲಾಗಿ ಆ ಮನೆ ತೋರಿಸಿದ್ರಲ್ಲ ನೀವು, ಅಲ್ಲಿ ಸಿಕ್ಬಿಡ್ತು. ಆಮೇಲೆ ಅದೆಲ್ಲದಕ್ಕಿಂತ ನಿನ್ನ ತಾಯಿ ಬಾಂಧವ್ಯಗೆ ಎರಡನೇ ಮಾತಿಲ್ಲ ಬಿಡು. ಅದು ಬಿಕಾಸ್ ಆ ಊರಲ್ಲಿ ಇರೋದ್ರಿಂದ, ನೀವು ಒಂಟಿ ಇರೋದ್ರಿಂದ ಈ ಬಾಂಧವ್ಯ ಆ ಲೋನ್ಲಿನೆಸ್ ಕಾಣಿಸುತ್ತೆ. ಸೊ ಸಿಕ್ಕಿದ ತಕ್ಷಣ ಓಡೋಗಿ ತಪ್ಕೊಂಡು ಎತ್ಕೊಂಡು ಓಡೋಗ್ಬಿಡೋಣ ಅನ್ಸುತ್ತೆ. ಅದು ವೆರಿ ವಂಡರ್ಫುಲ್ ಅಟ್ಮಾಸ್ಫಿಯರ್. ಅದು ಎಲ್ಲದಕ್ಕಿಂತ ಬೆಸ್ಟು ಫೈನಲ್ ಆಗಿ ಇವ್ರು ಎಮೋಷ್ನಲ್ ಆಗಿ ಈ ಗಿಫ್ಟನ್ನ ನಿನಗೆ ಪ್ರೆಸೆಂಟ್ ಮಾಡಿರೋದು. ನಿಮ್ಮಿಬ್ಬರು ಬಾಂಧವ್ಯ ನೋಡಿದಾಗ, ಅಮ್ಮ ಮಗನ ಬಾಂಧವ್ಯ ನೋಡಿದಾಗ ಡೆಫಿನೆಟ್ ಆಗಿ ಹೊಂದುತ್ತೆ. ನೀವು ಹೀಗೆ ಸುಂದರ ನಗ್ನಗ್ತಾ ಯಾವಾಗ ಚೆನ್ನಾಗಿರೋ ಹಾಗೆ. ಆ ತಾಯಿಯ ಪಾದಗಳು ನಿನ್ನ ಕೈ ಸೇರಿದೆ. ನೀನ್ ಹೇಳ್ದಾಗೆ ಇದು ದೇವಸ್ಥಾನದಲ್ಲೇ ಇಟ್ಟು ಇದಕ್ಕೆ ಪೂಜೆ ನಡೀಲಿ ಅಂತ ಹೇಳ್ತಾ ನಿಮ್ಮಿಬ್ಬರನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.